ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಈ ದೂರು ದಾಖಲಾಗಿ 56 ದಿನ ಕಳೆದಿದೆ. ಒಂದಿನ 2 ದಿನ ಅಲ್ಲ, 56 ದಿನ ಆದ್ರೂ ಕೂಡ ಆರೋಪಿಯನ್ನ ಬಂಧಿಸಿಲ್ಲ ಪೊಲೀಸರು. ಯಾತಕ್ಕಾಗಿ? ಆರೋಪಿ ಪರ ನಿಂತು ಇನ್ಸ್ಪೆಕ್ಟರ್ ಜೊಯ್ಯಪ್ಪ ನಾಯ್ಕರಿಂದ ರಾಜಿಗೆ ಯತ್ನ ನಡೆದಿದೆ. ಕಾಕಿ ಹಾಕೊಂಡಿರುವಂತ ವ್ಯಕ್ತಿ, ಕಾನೂನು ತಿಳ್ಕೊಂಡಿರುವಂತ ವ್ಯಕ್ತಿ ಮಾಡುವಂತ ಕೆಲಸನ ಇದು. ಯುವತಿ ಮಾವ ಕುಮಾರ್ಗೆ ಫೋನ್ ಮಾಡಿ ರಾಜಿಗೆ ಯತ್ನಿಸಲಾಗಿದೆ ಅನ್ನುವಂತ ಗಂಭೀರ ಆರೋಪ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿಬಂದಿರೋದು. ಲಕ್ಷ ಹಣ ಪಡ್ಕೊಂಡಿದ್ದಾರಂತೆ ರಾಜಿ ಮಾಡ್ಕೊಳ್ಳಿ ಅಂತ. ಅವರಿಗೂ ಹಣ ಸಿಕ್ಕಿರುತ್ತೆ, ಆ ಯುವತಿಗೂ ಹಣ ಕೊಟ್ಟು ರಾಜಿ ಮಾಡಿಸುವಂತ ಯತ್ನ ಆಯ್ತು. ಜೀವನ ಪೂರ್ತಿ ಕೊರಗಬೇಡಿ, 30 ದಿನಗಳ ಒಳಗೆ ರಾಜಿ ಆದ್ರೆ ಬಿ ರಿಪೋರ್ಟ್ ಹಾಕ್ತೀನಿ ಅಂತೇಳಿ ಇನ್ಸ್ಪೆಕ್ಟರ್ ಹೇಳಿರೋದು. ಇನ್ಸ್ಪೆಕ್ಟರ್ ಜೊಯ್ಯಪ್ಪ ನಾಯ್ಕ್ ನಡೆಗೆ ನೊಂದ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಇನ್ಸ್ಪೆಕ್ಟರ್ ಜೊಯ್ಯಪ್ಪ ನಾಯ್ಕ್ ಅಮಾನತಿಗೆ ಆಗ್ರಹ. ಆರೋಪಿ ಜಯಂತ್ ಕುಮಾರ್ ಬಂಧನಕ್ಕೆ ಪಟ್ಟು ಹಿಡಿದು ಡಿಸಿ ಕಚೇರಿ ಬಳಿ ಪ್ರೊಟೆಸ್ಟ್. ಈ ರೀತಿ ರಾಜಿ ಸಂಧಾನ ಮಾಡೋ ಕೆಲಸನ ರಾಜಿ ಸಂಧಾನ ಅನ್ನಲ್ಲ, ಯಾಕೆಂದ್ರೆ ಅವರು ಕಾಕಿ ಹಾಕೊಂಡಿರುವಂತ ಮನುಷ್ಯ, ಕಾನೂನು ಗೊತ್ತಿರುವಂತ ಮನುಷ್ಯ, ಬೇರೆ ಹೆಸರಿಂದಾನೇ ಕರೀತಾರೆ. ಅತ್ಯಾಚಾರ ಅಟ್ರಾಸಿಟಿ ಕೇಸ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಬೇಕೋ ಅದನ್ನ ಬಿಟ್ಟು ತಾವು ದುಡ್ಡು ತೆಗೆದುಕೊಂಡು ಅತ್ಯಾಚಾರಕ್ಕೊಳಗಾಗಿರುವಂತ ಯುವತಿಗೆ ದುಡ್ಡು ತೆಗೆದುಕೋ, ಕೊರಗಬೇಡ ಜೀವನ ಪೂರ್ತಿ ರಾಜಿ ಸಂಧಾನ ಮಾಡ್ಕೋ ಅಂತ ಅಂದ್ರೆ ನಿಜಕ್ಕೂ ಕೂಡ ಕಾಕಿ ಹಾಕೊಳ್ಳೋದಕ್ಕೆ ಇವರು ಲಾಯಕ್ಕಲ್ಲ. ಆಡಿಯೋದಲ್ಲಿ ಏನಿದೆ ಅದನ್ನು ಕೇಳಿಸ್ಕೊಳ್ಳೋಣ. ಕಷ್ಟಪಡ್ತಾನೆ ಈಗ ನ್ಯಾಯ ಮಾಡ್ಕೊಂಡಿರೋ ಸಮಸ್ಯೆ ಮೊನ್ನ ಹರೀಶ ದೋಯ್ ವಾತಕ್ಕಿದೆ. ಹಲವು ವರ್ಷ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತಾ ಇದೀವಿ. ಈ ಸೊಳ್ಳೆ ಮಕ್ಕಳು ಸಾಕ್ಷಿದಾರೆಲ್ಲ ಹಾಸ್ಟೆಲ್ ಆಗ್ಬಿಟ್ರೆ ನಾಳೆ ನಾವು ಕಟ್ಟಿರೋ ಕಷ್ಟಕ್ಕೂ ಕೂಡ ಪಾಪ ಹುಡುಗಿ ನ್ಯಾಯ ಸಿಗಲ್ದಂಗ ಆಗ್ಬಿಡುತ್ತೆ. ಏನ್ ಮಾಡೋದು ಸಾರ್, ನನಗೂ ಅದೇ ಚಿಂತೆ ಆಗಿದೆ. ನನ್ನ ಮಕ್ಕಳು ಸಾಕ್ಷಿದಾರಲ್ಲೇ ಇವಾಗಲೇ ಕೈ ಕೊಡಕತ್ತಾರೆ. ನಾಳೆ ಅವನ ಮಗ ಕೋರ್ಟ್ ಸಾಕ್ಷಿ ಬಂದಾಗ ಅವ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಳ್ತಾನ ಅವನು. ಅವಾಗ ಇವ್ರ ವಿರುದ್ಧವಾಗಿ ಸಾಕ್ಷಿ ಹೇಳ್ಬಿಟ್ರೆ ನನ್ಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ, ಹಂಗೆ ಅಂತ ಅಂದ್ಬಿಟ್ರೆ ಮುಗಿತಲ್ಲ ಸರ್. ಇದು ನಾವ್ ಮಾಡಿದ್ದು ಕೂಡ ವ್ಯರ್ಥ ಇಲ್ದಂಗ ಆಗ್ಬಿಡುತ್ತೆ. ಇರತ್ತ ವಾತಕ್ಕಿದೆ ಜನ ನೋಡೋ. ನಾನು ಹೇಳ್ತೀನಿ, ಈಗ ನಾನು ಅಷ್ಟು ಹೇಳಿದೆ ಸರಿಯಲ್ಲ. ಏನಪ್ಪಾ ನಮ್ಮವರೇ ಆಗ್ಬಿಟ್ಟು ಸಾಹೇಬ್ರು ರಾಜಿ ಮಾಡ್ಕೊ ಅಂತ ಹೇಳ್ತಾರಲ್ಲ, ಏನಿದು ಅಂತ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ನೀನು ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಪ್ಪ. ಅದಕ್ಕಂದ್ರೆ ನನ್ ಒಳ್ಳೇದಾಗ್ಲಿ, ಪಾಪ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ನಾಳೆ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಸಮಸ್ಯೆ ಆಗ್ಬಿಡುತ್ತೆ. ನೋಡಿ ಸರ್, ಏನ್ ಮಾಡಿ ಸರ್, ಹೆಂಗ ಕೇರ್ತಾ ಹೋಗ್ಬಿ, ಏನೋ ಕಾಂಪ್ರಮೈಸ್ ಮಾಡ್ಸೋಣಂತೆ ಅಂತ ಒಂದ್ ಬಿ ರಿಪೋರ್ಟ್ ಹಾಕ್ಸೋಣ ಸರ್. ಅವ್ರು ಕೊಟ್ಟಿದ್ದಕ್ಕೂ ಒಂದ್ ಬಿ ರಿಪೋರ್ಟ್ ಹಾಕ್ಸೋಣ, ನಾವು ಒಂದ್ ಬಿ ರಿಪೋರ್ಟ್ ನಾವು ಕೂಡ ಸ್ಟೇಟ್ಮೆಂಟ್ ಕೊಡ್ತೀವಿ. ಅವ್ರು ಕೂಡ ಕೇಳಿ ಒಂದ್ ಬಿ ರಿಪೋರ್ಟ್ ಹಾಕ್ಸ್ಬಿಡೋಣ. ಈಗ ಕೇಳೋದು ಮಾಡಂಗಿದ್ರೆ ನೋಡಪ್ಪ, ನನಗೆ 1 ತಿಂಗಳ ಒಳಗಡೆ ಮಾಡ್ಬೇಕು. ಆಮೇಲೆ ಲೇಟ್ ಆದ್ರೆ ನಮ್ಮ ಆಫೀಸರ್ಸ್ಗಳು ಕೇಳಲ್ಲ. ಅವತ್ತು ನೀವು ತನಿಖೆ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲೇನು, ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ಹೆಂಗೆ ನೀವು ಬಿ ರಿಪೋರ್ಟ್ ಆಗ್ತೀಯ ಅಂತ ಅದಕ್ಕೂ ಕೂಡ ಕಿರಿಕ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗೊತ್ತಾಯ್ತು ತನಿಖೆ ಒಳಗಡೆ ಇದು ಸುಳ್ಳು ಪ್ರಕರಣ ಅಂತ ಹೇಳಿ. ಹಾಗಾಗಿ ನನಗೆ ಜಯಂತ್ ಕುಮಾರ್ ಅವರಿಂದ ಅನ್ಯಾಯ ಆಗಿದೆ, ಜಾತಿನಿಂದನೆ ಮತ್ತು ಅತ್ಯಾಚಾರ. ಸರ್, ಜಯಂತ್ ಕುಮಾರ್ ಅನ್ನೋರು ನನಗೆ ಪರಿಚಯ ಆಗಿದ್ದು, ನನ್ನ ಗಂಡ ಅವ್ನ ಕಂಪ್ನಿ ಕೆಲ್ಸಕ್ಕೆ ಹೋಗೋನ್ ಗಾಡ್ಸನ್ಸ್ ಫಾರಂ ಅಂತ ಒಂದು ಕಂಪ್ನಿ ಬೆಂಗಳೂರಲ್ಲಿ ಇದೆ ಸರ್. ಅಲ್ಲಿ ನನ್ನ ಗಂಡ ಮೆಡಿಕಲ್ ರೆಪ್ಪ ಕೆಲ್ಸಕ್ಕೆ ಸೇರ್ಕೊಂಡ್ರು. ಸುಮಾರು ಒಂದು 8 ತಿಂಗಳಿಂದ ಕೆಲಸ ಮಾಡ್ತಿದ್ರು ನಮ್ಮ ಮನೆಯವರು. ಅವರು ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಸರ್. ನಮ್ಮ ಮನೆಯವರು ಡ್ರಿಂಕ್ಸ್ ವೀಕ್ನೆಸ್ ನೋಡ್ಕೊಂಡು ನನಗೆ ಹಿಂಗೆ ನಿನ್ನ ಗಂಡ ಕೆಲ್ಸಕ್ಕೆ ಹೋಗ್ತಕ್ಕೆಲ್ಲ ಹೆಂಗೆ ಕುಡಿತಾನೆ ಹಾಗೆ ಹೇಗೆ ಅಂತೇಳಿ ಪ್ರತಿಯೊಂದಕ್ಕೂ ಫೋನ್ ಮಾಡೋನು ಸರ್. ನಾನು ನಮ್ಮ ಮನೆಯವರು ಹೀಗೆ ಅನ್ಕೊಂಡು ನಾನು ತಲೆ ಕೆಡ್ಸ್ಕೊಂಡಿದ್ದು, ಹಿಂಗೆ ಸುಮ್ಮನೆ ಆಗ್ತಿದ್ವಿ, ಮಾತಾಡ್ತಿದ್ವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್. ಇಲ್ಲಿ ಒಂದ್ ಕಡೆ ಸಂತ್ರಸ್ತೆ ಗಂಭೀರವಾದಂತ ಆರೋಪ ಮಾಡ್ತಿರೋದು, ಅತ್ಯಾಚಾರ ಆಗಿದೆ, ನನ್ನ ಜಾತಿ ನಿಂದನೆ ಆಗಿದೆ ಅಂತ. ಮತ್ತೊಂದ್ ಕಡೆ ನೋಡಿದ್ರೆ ಜೊಯ್ಯಪ್ಪ ನಾಯ್ಕ ಇನ್ಸ್ಪೆಕ್ಟರ್ ಏನಿದ್ದಾರೆ, ಆ ಯುವತಿಯ ಸಂತ್ರಸ್ತೆ ಸಂಬಂಧಿಗೆ ಮಾತನಾಡಿ ರಾಜಿಯಾಗಿ 30 ದಿನದೊಳಗೆ ಆಗ್ಬೇಕು, ಇಲ್ಲ ಬಿ ರಿಪೋರ್ಟ್ ಹಾಕ್ತೀನಿ ಹಾಗೆ ಹೀಗೆ ಅಂತ ಒಂದಷ್ಟು ಧಮ್ಕಿ ರೀತಿನೇ ಇದು ಕೇಳಿ ಬರ್ತಾ ಇದೆ. ನಿಜಕ್ಕೂ ಇಲ್ಲಿ ನಡೆದಿದ್ದೇನು, ಏನ್ ಆರೋಪಗಳು, ಯಾರ ಕಡೆ ಸತ್ಯ ಇದೆ ಅಂತ? ಏನು ಚಿತ್ರದುರ್ಗದ DCRE ಇನ್ಸ್ಪೆಕ್ಟರ್ ಆದಂತಹ ಜಯಪ್ಪ ನಾಯ್ಕ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು ಯಡಿಯೂರು ಮೂಲದ ಸಂತ್ರಸ್ತ ಮಹಿಳೆ ಈಗಾಗಲೇ ಅತ್ಯಾಚಾರಕ್ಕೆ ಒಳಗಾಗಿ ಏನು DCRE ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಮತ್ತು ಜಾತಿ ನಿಂದನೆ ಪ್ರಕರಣವನ್ನು ಕೂಡ ದಾಖಲಿಸಿರ್ತಾರೆ. ಆರೋಪಿಯಾದಂತಹ ಜಯಂತ್ ಕುಮಾರ್ ಅನ್ನೋ ಆತನ ವಿರುದ್ಧ ಈ ಒಂದು ಕೇಸನ್ನ ದಾಖಲಿಸಿದ ಸಂದರ್ಭದಲ್ಲಿ ದಾಖಲಾಗ್ತಾ ಇದ್ದಂತೆ ಆರೋಪಿಯ ಪರವಾಗಿ ಈ ಒಂದು ಜಯಪ್ಪ ನಾಯ್ಕ ಅವರು ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಏನು DCRE ಪೊಲೀಸ್ ಠಾಣೆಗೆ
ಒಳಗೆ ದೂರನ್ನ ದಾಖಲಿಸಿ FIR ಆದ್ರೂ ಕೂಡ 56 ದಿನ ಆದ್ರೂ ಕೂಡ ಆರೋಪಿಯನ್ನ ಬಂಧಿಸಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಏನು ರಾಜಿಗೆ ಈ ಇನ್ಸ್ಪೆಕ್ಟರ್ ಪುಸಲಾಯಿಸಿರ್ತಕ್ಕಂಥದ್ದು, ಏನು ಲಕ್ಷ ಹಣಕ್ಕೂ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ಏನು ಈ ಒಂದು ಸಾಕ್ಷಿಗಳು ಕೋರ್ಟ್ ನಲ್ಲಿ ಸಾಕ್ಷಿಯನ್ನ ನುಡಿಬೇಕು ಬಿಟ್ರೆ ಈತ ಸಾಕ್ಷಿಗಳೇ ಹಾಸ್ಟೆಲ್ ಆಗುವಂತಹ ಒಂದು ಪ್ರಕ್ರಿಯೆಯಲ್ಲಿದ್ದಾರೆ ಅನ್ನುವಂಥದ್ದನ್ನ ಈ ಒಂದು ವಿಚಾರಣೆಯ ಮುನ್ನವೇ ಈ ಒಂದು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಏನು ಪೊಲೀಸ್ ಠಾಣೆಯಲ್ಲಿ ನೊಂದವರಿಗೆ ನ್ಯಾಯವನ್ನ ಕೊಡಿಸಬೇಕಾದಂತಹ ಪೊಲೀಸರೇ ಈ ರೀತಿಯಾಗಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿ ಈ ರೀತಿಯಾದಂತಹ ರಾಜಿ ಪಂಚಾಯಿತಿಗಳನ್ನ ಇಂಥ ಗಂಭೀರ ಪ್ರಕರಣಗಳಲ್ಲಿ ಮಾಡುವಂತದ್ದು ನಿಜಕ್ಕೂ ಎಷ್ಟು ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈತನ ವಿರುದ್ಧ ಈಗಾಗಲೇ ಜಯಂತ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಜಯಪ್ಪ ನಾಯ್ಕ ವಿರುದ್ಧ ಕೂಡಲೇ ಅಮಾನತು ಮಾಡಬೇಕು, ಆರೋಪಿಯನ್ನ ಬಂಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗಾಗಲೇ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ನೊಂದ ಮಹಿಳೆಗೆ ನ್ಯಾಯ ಕೊಡಿಸಬೇಕಾದಂತಹ ಇನ್ಸ್ಪೆಕ್ಟರ್ ಈ ರೀತಿ ನಡೆದುಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜಶೇಖರ್ ಮಾಹಿತಿಗೆ.